ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿದೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಆಶೋತ್ತರ ಸ್ಥಿತಿಸ್ಥಾಪಕತ್ವ ಮತ್ತು ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಚಿವರು ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿ ಮಾಡಿ ಅವರೊಂದಿಗೆ ಸಭೆ ನಡೆಸಿದರು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಯುಎಇನ ಅಂತಾರಾಷ್ಟ್ರೀಯ ಸಹಕಾರ ಖಾತೆ ರಾಜ್ಯ ಸಚಿವೆ ರಿಮ್ ಆಲ್ ಹಶೀಮಿ ಅವರನ್ನು ಭೇಟಿ ಮಾಡಿ ಭಾರತ ಯುಎಇ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಮತ್ತು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಚರ್ಚಿಸಿದ್ದಾರೆ. ಮಾತುಕತೆಯ ವೇಳೆ ವಾಣಿಜ್ಯ, ಹೂಡಿಕೆ, ಇಂಧನ, ರಕ್ಷಣೆ, ಶಿಕ್ಷಣ ಸಂಬಂಧಗಳಲ್ಲಿ ಪ್ರಗತಿಯ ಕುರಿತು ಚರ್ಚಿಸಲಾಯಿತು. ಅಲ್ಲದೆ ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತಂತೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ.